ನನ್ನ ಹೆಸರು ಲಕ್ಷ್ಮೀ ಅಂತ ನನ್ನ ಹೆಸರು. ಪಂಚಾಯತಿಗೆ ಅಟೆಂಡರ್ ಕೆಲಸ ಮಾಡ್ತೀನಿ. ಪಂಚಾಯತಿ ಆವರಣದಲ್ಲಿ ಒಣಗಿರೋ ಗಿಡ ಇತ್ತು. ಆ ಗಿಡನ ಜಾಡಮನೆ ಸಿದ್ಧಗಂಗಮ್ಮ ಕೈಲಿ ಕಟ್ ಮಾಡಿ ಅಂತ ಹೇಳಿದ್ದೆ. ಕಟ್ ಮಾಡೋ ಹೊತ್ತಿಗೆ ಇದು ಕಲೆಕ್ಟರ್ ಮಾರುತಿ ಪ್ರಸಾದ್ ನಾನು ಬಂದು, ಯಾಕೆ ಗಿಡ ಕಟ್ ಮಾಡ್ತಾ ಇದ್ದೀರಾ, ಗಿಡ ಬೆಳೆಸಿದ್ರೆ ಅದ್ರದ್ದು ಏನು ಕಷ್ಟ ಅಂತ ಗೊತ್ತಿರ್ತೈತೆ ಅಂದ. ನೀರು ನಾನೇ ಹಾಕೋದು ಕಣಪ್ಪ, ನೀನು ಯಾಕೆ ಹಿಂಗಾಗ್ತಿ ಅಂತ ಅಂದೆ. ನಿಮ್ಮ ಅಪ್ಪ ಹಾಕಿದ್ನ ಇದು ಬಂದ್ಬಿಡೋಣ, ನಿಮ್ಮ ಅಪ್ಪಂದ ನಿಮ್ಮ ಅವ್ವನ್ನ ಅಂಥ ಮುಂಡೆ ಇಂಥ ಮುಂಡೆ ಅಂತ ಕೆಟ್ಟ ಮಾತೆಲ್ಲ ಬೈದು. ಅಪ್ಪ ಸುದ್ದಿ ಯಾಕೆ ಮಾತಾಡ್ತೀಯ ಅಂತ ಕೇಳೋಕೆ ಹೋಗೋ ಹೊತ್ತಿಗೆ ಹಿಡ್ಕೊಂಡು ನನ್ನ ಮದೆ ಕೊಟ್ಟ. ಚಪ್ಪಲಿಗಾರಿಗೆ ಒಟ್ಟೊಟ್ಟಿಗೆ ಎಲ್ಲ ಒದ್ದ, ಜುಟ್ಟು ಹಿಡ್ಕೊಂಡೆಲ್ಲ ಹರಿದಾಡ್ದ. ಕೆಟ್ಟ ಮಾತೆಲ್ಲ ಬೈದು, ಜಾತಿ ಮುಂದಡೆ ಮಾಡಿ ಬಾಯಿಗೆ ಬಂದಂಗೆಲ್ಲ ಬೈದು ಎಳೆದಾಡ್ಕೊಂಡು ನನ್ನ ಒದೆ ಕೊಡ್ದು. ಕಪ್ಪಡಕ್ಕೆಲ್ಲ ಒದೆ ಕೊಟ್ಟು ಜುಟ್ಟೆಲ್ಲ ಇಟ್ಕೊಂಡು ಆಮೇಲೆ ಬಂದು ನಮ್ಮ ಸ್ಟಾಫು ರಾಮಚಂದ್ರಯ್ಯ ಬಿಲ್ ಕಲೆಕ್ಟ್ರು, ಸಿದ್ದರಾಮಯ್ಯ ವಾಟರ್ ಮ್ಯಾನ್, ಆಪರೇಟ್ರು ಮಹಾಲಕ್ಷ್ಮಿ ಎಲ್ಲ ಬಂದು ಬಿಡಿಸಿದ್ರು. ಇನ್ನೇನದು ದ್ವೇಷ ಇತ್ತು, ದ್ವೇಷನಾಗುತ್ತಾ? ದ್ವೇಷ ಮೊದಲಿಂದಲ್ಲ ಒಂದೊಂದು ಮೇಲೆ ದ್ವೇಷನೇ ಕಾರ್ತಾನೆ ಅಣ್ಣ. ಇದೊಂದೇ ಸಲ ಇಲ್ಲ, ಸುಮಾರು ಸಲ ಪಂಚಾಯತಿಲಿ ಜಗಳ ಆಗ್ತಾನೆ ಐತೆ. ಇಡಿಸಿದ್ದಾಗ ಇದು ಸೇರಿ 2-3 ಸಲ ಜಗಳ ಆಡಿರೋದು. ಕೆಟ್ಟ ಮತ್ತೆಲ್ಲ ಬೈತಾರೆ, ಬಾಯಿ ಬಂದಂಗೆ. ದಲಿತರ ದೃಷ್ಟಿಲಿ ಈ ಥರ ಮಾಡ್ತಾರ ಅಥವಾ ಇರಬೇಕು ಸರ್, ಹಂಗೆ ಇರಬೇಕು ಸರ್. ನಾವು ದಲಿತರು ಅಂತಾನೆ ಆ ಥರ ಮಾಡ್ತಾ ಇರ್ಬೋದು, ಏನೋ ಗೊತ್ತಿಲ್ಲ. ಯಾವ ದ್ವೇಷದಿಂದ ಹಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ನಿರಂತರವಾಗಿ 24 ಗಂಟೆನೂ ಏನು ಅಮಾಯಕರಿದ್ದಾರೆ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾವೆ. ಇದನ್ನು SP ಮೀಟಿಂಗ್ನಲ್ಲಿ, ಸರ್ಕಲ್ ಮೀಟಿಂಗ್ನಲ್ಲಿ, DYSP ಮೀಟಿಂಗ್ನಲ್ಲಿ ನೂರಾರು ಸಾರಿ ಇದನ್ನು ತೊಗೊಂಬಂದಾಗ ಶಾಂತಿ ಸಭೆ ಮಾಡ್ತೀನಿ ಅಂತ ಹೇಳಿದರು. ಇದಕ್ಕೆ ಇನ್ನೂ ಅವಕಾಶ ಆಗಿಲ್ಲ. ಇದೇ ರೀತಿ ನಿಟ್ಟೂರಿನಲ್ಲಿ ಏನು ಅಮಾಯಕರ ಮೇಲೆ ದಲಿತರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಿರತಕ್ಕಂಥದ್ದೇ ಇವತ್ತು ಬೆಳಗ್ಗೆ 10:15 ಗಂಟೆಯಲ್ಲಿ ನಿಟ್ಟೂರು ಗ್ರಾಮ ಪಂಚಾಯತಿನಲ್ಲಿ ಅತಿ ಹೆಚ್ಚಿನದಾಗಿ ದಲಿತ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳೇ ಕೆಲಸದಲ್ಲಿರೋದ್ರಿಂದ ಸವರ್ಣೀಯರು ಅವರ ಮಾತಿಗೆ ಸೊಪ್ಪಾಕಲಿಲ್ಲ ಅನ್ನೋ ಲೆಕ್ಕಕ್ಕೆ ನಿರಂತರವಾಗಿ ಗಲಾಟೆ ಘರ್ಷಣೆ ಮಾಡ್ಕೊಂಬರ್ತಾಯಿದ್ರು. ಅದು ಒಳಗಡೆ ನಡೀತಾ ಇತ್ತು. ಇವತ್ತು ಬೆಳಗ್ಗೆ 10:30 ಅಂತ ನಡೆದಂಥ ಘಟನೆಯಲ್ಲಿ ಒಬ್ಬ ಅಮಾಯಕ ಹೆಣ್ಣುಮಕ್ಕಳು ಲಕ್ಷ್ಮಿಯನ್ನು D ದರ್ಜೆ ನೌಕರರ ಮೇಲೆ ಏಕಾಏಕಿ ಮಾರುತಿಯನ್ನು ಸವರ್ಣೀಯ ಹಲ್ಲೆ ಮಾಡಿ ಹೊಟ್ಟೆಗೆ, ಕಾಲಿಗೆ ಮತ್ತು ಎದೆಗೆ ಒದ್ದು ರಕ್ತಸ್ರಾವ ಆಗಂಗೆ ಮಾಡಿ ತಲೆ ಜುಟ್ಟು ತರೆದು ಮತ್ತು ಬಳೆಯೆಲ್ಲ ಒಡೆದಾಕಿ ಎಲ್ಲ ಕಿತ್ತಾಕಿ ಅಮಾನುಷವಾಗಿ ಮಾರಣಾಂತಿಕ ಹಲ್ಲೆ ಮಾಡಿ ಇದು ಮಾಡೋನೆ. ನಾವು ಹೋಗಿ ಕೇಳೋ ಹೊತ್ತಿಗೆ ನಮ್ಮ ಮೇಲೂ ದೌರ್ಜನ್ಯದ ಮಾತಾಡ್ದ. ಅವನದೇ ಆದ ಒಂದು ಗುಂಪು ಕಟ್ಕೊಂಡು ಏನು ದಲಿತರ ಮೇಲೆ ಗುಂಪು ನಡೀತಾ ಇತ್ತು, ಇದು ಅಮಾನುಷ, ಅವಾಮನೀಯ. ಏನಕ್ಕೋಸ್ಕರ ಗಲಾಟೆ ಆಯಿತು ಅಲ್ಲಿ ಗಿಡ ಕಟ್ ಮಾಡೋಕ್ಕೆ ಏನು D ದರ್ಜೆ ನೌಕರರಾಗಿರೋದ್ರಿಂದವ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಳಗಡೆ ಇರ್ತಕ್ಕಂಥ ಗಿಡ ಕಟ್ ಮಾಡೋಕ್ಕೆ ಈ ಅಮ್ಮ ಕಟ್ ಮಾಡುವಾಗ ಯಾರಪ್ಪನ ಕೇಳಿ ಕಟ್ ಮಾಡಿದೆ, ಯಾರನ್ನ ಕಟ್ ಮಾಡಿದೆ ಅಂತೇಳಿ ಏಕಾಏಕಿಯಾಗಿ ಒದ್ದು ಗಲಾಟೆ ಮಾಡಿರೋಂಥ. ಅವ್ರು ಏನು ಕೆಲಸ ಮಾಡ್ತಾರೆ ಮಾರುತಿ? ಅವ್ನು ಬಿಲ್ ಕಲೆಕ್ಟ್ರು ಈ ಥರ ಕೃತ್ಯ ಎಸಗಿರೋದು. ಇದು ಎಷ್ಟು ಸಲ ಆಗಿದೆ ಆಲ್ರೆಡಿ? ಈ ಥರ ಸುಮಾರು ಸಾರಿ ಆಗೈತೆ. ಆಗಿರೋದು 4 ಗೋಡೆ ಮಧ್ಯದಲ್ಲಿ ಆಗಿರ್ತಕ್ಕಂಥದ್ದು ಬಯಲಿಗೆ ಬಂದಿರಲ್ಲ. ಇದು ಕಾಂಪೌಂಡ್ ಒಳಗಾಗಿರೋದ್ರಿಂದ ಸಾರ್ವಜನಿಕರಿಗೆ ಗೊತ್ತಾಗಿ ಸಾರ್ವಜನಿಕರು ಬಿಡಿಸಿ